ಸರ್, ಇವತ್ತು ಮಹಾಶಿವರಾತ್ರಿ ಬಹಳ ವಿಶೇಷವಾದ ದಿನ. ಈ ಶಿವರಾತ್ರಿ ದಿನದಂದು ಯಾರು ಶಿವನ ಆರಾಧನೆ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ, ಬಿಲ್ವಪತ್ರ ಯಾರು ಅರ್ಚನೆ ಮಾಡ್ತಾರೆ, ಅವರ ಆಯಸ್ ಅಭಿವೃದ್ಧಿ ಮತ್ತೆ ಅವರ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ. ಇದು ಈ ಬಹಳ ಪುರಾತನವಾದ ದೇವಸ್ಥಾನ. ಇದು ಮಹಾಶಿವರಾತ್ರಿಯ ಈ ಒಂದು ಅರ್ಕೆರೆ ರಾಮೇಶ್ವರ ದೇವಸ್ಥಾನ ಇದೆಯಲ್ಲ, ಬಹಳ ಪುರಾತನ ದೇವಸ್ಥಾನ. ನಮ್ಮ ಕಂಪನಿ ವತಿಯಿಂದ, ಪರ್ಫೆಕ್ಟ್ ಅಲೈಸ್ ಕಂಪನಿ ವತಿಯಿಂದ ಸುಮಾರು ಒಂದು 35-40 ಸಾವಿರ ಜನಕ್ಕಾಗಷ್ಟು ಪ್ರಸಾದ ವಿತರಣೆ ವ್ಯವಸ್ಥೆಗಳನ್ನ ಕಂಪನಿಯಿಂದ ಮಾಡಿರ್ತಾರೆ. ಬಹಳ ಸುಂದರವಾದ ವಾತಾವರಣ ಮತ್ತೆ ಭಗವಂತನ ದರ್ಶನ ಕೂಡ ಬಹಳ ವಿಶೇಷವಾದ ರೀತಿಯಲ್ಲಿ ದರ್ಶನ ಆಗ್ತಾ ಇದೆ. ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆಯೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷವೂ ಪರ್ಫೆಕ್ಟ್ ಅಲೈಸ್ ವತಿಯಿಂದ ಇದೊಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾವುಗಳು ಕೂಡ ಅಲ್ಲಿಯ ಸಹೋದ್ಯೋಗಿಗಳು ಎಲ್ಲ ಸೇರ್ಕೊಂಡು ಈ ಒಂದು ಸೇವೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರಿಯಾಗಿ ವ್ಯವಸ್ಥೆಗಳನ್ನು ಮಾಡ್ತಾ ಇರ್ತೀವಿ. ಬಹಳ ವಿಶೇಷವಾದ ಅಲಂಕಾರ ಕೂಡ ಇವತ್ತು ನಡೀತಾ ಇದೆ ಮತ್ತು ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಪೊಲೀಸ್ ಸಿಬ್ಬಂದಿ ವರ್ಗ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಸಹಕರಿಸ್ತಾ ಇದ್ದಾರೆ. ಹಾಗೂ ಇವತ್ತಿನ ಮಹಾಶಿವರಾತ್ರಿ ದಿನದಂದು ಭಕ್ತಾದಿಗಳು ಶಿವನ ಆರಾಧನೆಯನ್ನು ಮಾಡಿ ಪುನೀತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮಹಾಸುದಿನ, ಮಹಾಶಿವರಾತ್ರಿಯ ದಿನ. ನಾವು ಈ ಶಿವಾಲಯಕ್ಕೆ ಪ್ರತಿ ವರ್ಷನೂ ಬರ್ತೀವಿ, ಪ್ರತಿ ಹಬ್ಬಕ್ಕೂ ಬರ್ತೀವಿ. ಒಂದು ದೊಡ್ಡ ಶಿವಾಲಯ ಇದೆ. ಆ ಶಿವನ ಧ್ಯಾನ ಮಾಡಿ ಆ ಶಿವನ ದರ್ಶನ ಮಾಡ್ಕೊಳ್ಳೋದೇ ನಮ್ದೆಲ್ಲ ಪುಣ್ಯ. ನಾವು ಪ್ರತಿ ವರ್ಷನೂ ಈ ದೇವಸ್ಥಾನಕ್ಕೆ ಬಂದು ಭಜನೆ ಮಾಡ್ತೀವಿ. ನಮ್ಮದು ರಾಗರಂಜನಿ ಭಜನಾ ಮಂಡಳಿ ಅಂತ. ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ ಮತ್ತು ಪ್ರಸಾದನೂ ಇರುತ್ತೆ. ನಾವು ಸೇವೆನೂ ಮಾಡ್ತೀವಿ ಪ್ರತಿ ವರ್ಷ. ಹಾಗೆ ಈ ವರ್ಷನೂ ಬಂದಿದ್ದೀವಿ. ದೇವರ ದರ್ಶನ ಆಯಿತು, ನಮಗೆ ಮನಸ್ಸು ಸಂತೋಷ ಆಯಿತು, ನೆಮ್ಮದಿ ಆಯಿತು. ಹೀಗೆ ಎಲ್ಲರಿಗೂ ಆ ಶಿವ ಒಂದು ಅವನ ಆಶೀರ್ವಾದ ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ನಿಮಗೂ ಸಹ, ನನ್ನ ಹೆಸರು ವಿಜಯ ಜವಳಿ ಅಂತ. ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ. ಇಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಾದ ಕೊಟ್ಟರು, ಮಜ್ಜಿಗೆ ಕೊಟ್ಟರು, ನಮಗೆ ಖುಷಿ ಆಯಿತು. ಏನೋ ಈ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ, ಹಿಸ್ಟಾರಿಕಲ್ ಪ್ಲೇಸ್ ಅಂತ ನಮಗೆ ಫೀಲ್ ಆಗುತ್ತೆ. ನಿಮ್ಮ ಹೆಸರು? ಕೃತಿಕಾ.